11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ರಾಯಚೂರಿನ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಯೋಗಾಭ್ಯಾಸ ನಡೆಸಿದರು. ಯೋಗ ಶಿಕ್ಷಕ ಮಲ್ಲಿಕಾರ್ಜುನ ಸ್ವಾಮಿ ತರಬೇತಿ ನೀಡಿದರು. ಬಳಿಕ ದೂರದರ್ಶನದೊಂದಿಗೆ ಮಲ್ಲಿಕಾರ್ಜುನ ಸ್ವಾಮಿ ಶರೀರ ಮತ್ತು ಮನಸ್ಸನ್ನು ಕೂಡಿಸುವುದೇ ಯೋಗ. ಪ್ರತಿನಿತ್ಯ ಯೋಗ ಮಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ಎಂದರು. ಪ್ರತಿಯೊಬ್ಬರು ಈ ಯೋಗವನ್ನು ಅನುಭವಿಸಲೇಬೇಕು. ನಾವು ಮಾಡುವ ಪ್ರತಿ ದಿವಸ ಮಾಡೋ ಕೆಲಸ ಮುಂಚೆ ಹೇಳಿದ ಹಾಗೆ ಪ್ರತಿದಿನ ನಾವು ಮಾಡೋ ಕೆಲಸದಲ್ಲಿ ನೋಡಿ, ಬೆಳಗ್ಗೆ ಎದ್ದು ನಾವು ಮೈ ಮುರಿತೀವಲ್ಲ, ಎದ್ದ ತಕ್ಷಣ ಮೈ ಮುರಿದು ಅಲ್ಲಿಂದಲೇ ಯೋಗಾಸನ ಸ್ಟಾರ್ಟ್ ಆಗುತ್ತೆ. ಸ್ನಾನ ಮಾಡೋದ್ರ ಮೂಲಕ ನಮ್ಮ ಯೋಗಾಸನ ಮಾಡ್ತಾ ಹೋಗ್ತೀವಿ. ಮಾಡುವ ಕೆಲಸದಲ್ಲಿ ನಾವು ಯೋಗಾಸನ ಮಾಡ್ತಾ ಇರ್ತೀವಿ, ನಮಗೆ ಅರಿವಿಲ್ಲದ ಹಾಗೇನೆ. ಯೋಗ ತರಬೇತುದಾರ ವಿಠೋಬ್ರಾವ್ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗ ಔಷಧರಹಿತವಾದ ಚಿಕಿತ್ಸೆಯಾಗಿದೆ ಎಂದರು. ಆಮೇಲೆ ದಮ್ಮು, ಅಸ್ತಮ, ಅಜೀರ್ಣ, ಮಂಡಿ ನೋವು, ಆಮೇಲೆ ಬೆನ್ನು ನೋವು, ಇಂತಹದ ಅನೇಕ ರೋಗಗಳನ್ನು ಯಾವುದೇ ಔಷಧಿ ಇಲ್ಲದೆ ಪ್ರಾಣಾಯಾಮನ ಮಾಡಿ ಇದನ್ನು ನಿವಾರಣೆ ಮಾಡಬಹುದು. ಆಯುಷ್ ಇಲಾಖೆ ಅಧಿಕಾರಿ ಡಾ ಶಂಕರ್ ಗೌಡ ಬದಲಾದ ಜೀವನ ಶೈಲಿಯಿಂದ ಅಧಿಕ ರಕ್ತದೊತ್ತಡ, ಸಂಧಿವಾತ ಮತ್ತಿತರ ಸಮಸ್ಯೆಗಳಿಂದ ಹೊರಬರಲು ಯೋಗ ಉಪಯುಕ್ತ ಎಂದರು. ಆ ಕಾರಣಕ್ಕೋಸ್ಕರ ಯೋಗದಲ್ಲಿ ಮಾನಸಿಕ ಒತ್ತಡ ನಿವಾರಣೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದರಲ್ಲಿ ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅನ್ನುವುದು ಅಷ್ಟು ಅಂಗಗಳು 8 ಅಂಗಗಳ ಮುಖಾಂತರ ನಾವು ಈ ಧ್ಯಾನವನ್ನು ಮಾಡಬಹುದು.